ನೀವು ಬನ್ನಿ ಮುಂದೆ. ದೀರ್ಘ ಸುಮಂಗಲಿ ಭವ. ಅಣ್ಣ ಹೋಗಿ, ನಾನೇ ಹೋಗೋಣ. ಏನಾಗಲ್ಲ, ಹೋಗು. ಅಯ್ಯೋ ಹೋಗು, ಚಪ್ಪಲಿಲ್ಲ ಬಿಡು. ಆಶೀರ್ವಾದ ಮಾಡು. ಸರಿ, ನಾನೇನು ಬರ್ತೀನಿ. ಓಕೆ. ಸರ್, ವಿಷ್ಣು, ನಿಮ್ಮ ಅಣ್ಣ ಪೊಲೀಸ್ ಆಗಿದ್ರು ಅನ್ಸತ್ತೆ ಅಲ್ವಾ? ಪೊಲೀಸ್ ಅಲ್ಲ, ಆದ್ರೆ ಇವನಿದ್ದಂತ ಜಾಗ ಪೊಲೀಸ್ ಅವ್ರಿಗೆ ಹತ್ರವಾಗಿತ್ತು. ಹಾ, ಕಲ್ಯಾಣ್ ಜಿ. ಒಂದ್ ನಿಮಿಷ. ಏನ್ ಮಗಳೇ? ಅಪ್ಪ, ಆ ಆಫೀಸರ್ನ ನೋಡ್ದೆ. ತುಂಬಾ ಆಫೀಸರ್ಸ್ ಬಂದಿದಾರಮ್ಮ. ನೀನ್ ಯಾರನ್ನ ನೋಡ್ದೆ ಅಂತ ಹೇಳ್ತಾ ಇದೀಯಾ? ನಾನಿವತ್ತು ಸಮಸ್ಯೆಯಲ್ಲಿದ್ದಾಗ ಆ ಕಮಾಂಡೋ ಗ್ರೂಪ್ ಅಲ್ಲಿ ಒಬ್ಬ ಆಫೀಸರ್ ಇದ್ರಲ್ಲ, ನೀನ್ ಅವ್ರನ್ನ ಎಲ್ಲಿ ನೋಡ್ದೆ? ಇಲ್ಲೇ. ಅವರು ವಿಷ್ಣು ಅಣ್ಣ ಅಂತೆ, ಸಚಿದಾನಂದ. ಏಯ್, ಅದವ್ರಾಗಕ್ ಸಾಧ್ಯ ಇಲ್ಲ. ಬೇರೆ ಯಾರನ್ನ ನೋಡಿರ್ತೀಯ? ಇಲ್ಲಪ್ಪ, ಅದು ಅವರೇನೆ. ನನಗೆ ನೆನ್ಪಿದೆ. ವಂದನ, ನಿನ್ಗೋಸ್ಕರ ಎಲ್ರೂ ವೇಟ್ ಮಾಡ್ತಿದ್ದಾರೆ. ಅಪ್ಪ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಬಾಯ್. ಹಾ, ಬಾ. ಬಾ. ಎಲ್ಲೋಗಿದ್ದೆ? ನನ್ ಪಕ್ಕ ನಿಂತ್ಕೋ ಬಾ. ಮಾತಾಡೋ. ಅಯ್ಯೋ ವಿಷ್ಣು, ಏನಿದು? ಡಾಕ್ಟ್ರಮ್ಮ, ನಿನ್ ಗಂಡನ್ ಜೀವ ನನ್ ಕೈಯಲ್ಲಿದೆ. ಚಿಕ್ಕ ವಿಷಯ, ನಾನ್ ಹೇಳಿದ್ ಮಾಡು. ವಂದನಾ, ಇವನು ಹೇಳೋದಕ್ಕೇನು ತಲೆ ಕೆಡಿಸ್ಕೋಬೇಡ. ಕಾಲ್ ಕಟ್ ಮಾಡಿ ನಿಮ್ ತಂದೆಗೆ ಫೋನ್ ಮಾಡು. ಗಾಂಚಲಿನ, ಸ್ಟಾಪ್ ಇಟ್. ನಾನ್ ಏನ್ ಮಾಡ್ಬೇಕು ಅಂತ ಹೇಳ ನಂಗೆ. ನಾನ್ ಹೇಳೋದನ್ನ ನೀನ್ ಮಾಡೋದ್ ಬೇಡ. ನಮ್ ಬಾಸ್ ಹೇಳೋದನ್ ಮಾಡು. ಈಗ ನಿನ್ಗೆ ಇನ್ನೊಂದು ವಿಡಿಯೋ ಕಾಲ್ ಬರುತ್ತೆ. ಲಿಸನ್ ಟು ವಾಟ್ ಇಸ್ ಸೇಸ್. हेलो डॉक्टर. ಯಾರ್ ನೀನು? ನಿಮಗೇನ್ ಬೇಕು? बताता हूँ, लेकिन पहले फोन कट किए बिना स्टैंड पर रखना. जो कुछ भी हो जाए, हाथ स्टीयरिंग से नहीं हटना चाहिए. ये कॉल डिस्कनेक्ट नहीं होना चाहिए. और अगर ऐसा हुआ तो तुम जानती हो कि तुम्हारे पति के साथ क्या होने वाला है. गाड़ी घुमा और वापस हॉस्पिटल जा. ओके. डॉक्टर, अब हॉस्पिटल के अंदर जा और आईसीयू पहुंचने तक किसी से बात मत करना. आईसीयू के अंदर जाने के बाद तुम सबको बाहर भेज दोगी. Go get the scan reports. I'll stay here. You just go. गुड डॉक्टर. अब कैमरा के सामने से हिलना मत. आई वॉन्ट टू सी यू टेक द सिरिंज और उसे पूरा सेडेटिव से भर दो. अब जाओ और ये सेडेटिव पेशेंट में इंजेक्ट कर दो. जब तक इसकी हार्ट और पल्स रेट बंद ना हो, तुम यहां से हिलोगी नहीं डॉक्टर. You'll have to stay on.
ನಿನ್ನನ್ನು ಕಳ್ಸಿರೋ ಎಡ್ವಿನ್ ಮೋಸಸ್ ಈಗ ಎಲ್ಲಿದ್ದಾನೆ ಹೇಳು. ಅವನ ಹೆಸರು ಎಡ್ವಿನ್ ಮೋಸಸ್ ಅಂತ ಮಾತ್ರ ಗೊತ್ತು. ಅವನ್ ಯಾರು, ಎಲ್ಲಿದ್ದಾನೆ, ಏನ್ ಮಾಡ್ತಾನೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಫ್ರೆಂಡ್ ಅವನ ಹತ್ರ ಸಹಾಯ ಕೇಳಿ ನನ್ನ ಜೈಲಿಂದ ರಿಲೀಸ್ ಮಾಡಿಸ್ದ. ಆ ಸಹಾಯಕ್ಕೋಸ್ಕರನೇ ನಾನು ಎಡ್ವಿನ್ ಮೋಸಸ್ಗೆ ಇದೆಲ್ಲ ಮಾಡ್ತಿರೋದು. ಆ ರೀತಿ ಹೋದ ನನ್ನಂತವರು ಕೆಲವೊಮ್ಮೆ ವಾಪಸ್ ಬರ್ತಿರ್ಲಿಲ್ಲ. ಹಾಗೆ ನಮ್ಮನ್ನು ಕರ್ಕೊಂಡು ಹೋದಾಗ ಜೈಲಿನಿಂದ ತಪ್ಪಿಸ್ಕೊಂಡ್ರು ಅಂತ ರಿಪೋರ್ಟ್ ಮಾಡ್ತಿದ್ರು. ಅಲ್ಲಿ ಕೊಲೆಯಾದವರು ಕೊಳೆತ ದೇಹಗಳಾಗಿ ಬೇರೆ ಬೇರೆ ಸ್ಥಳದಲ್ಲಿ ಸಿಗ್ತಿದ್ರು. ಈ ರೀತಿಯಾಗಿ ಎಲ್ಲ ಮುಗಿಸ್ಬಿಡ್ತಿದ್ರು. ಯಾರಿಗೂ ಬೇಡದಿರೋ ಕೈದಿಗಳ ಬಗ್ಗೆ ಯಾರು ತಾನೇ ಕೇಳ್ತಾರೆ? ಪ್ರಶ್ನೆ ಯಾರು ಮಾಡ್ತಾರೆ? ಸ್ಕೌಂಡ್ರಲ್ಸ್. ನೀನು ಇಷ್ಟು ದಿನ ಕಂಬಿ ಎಣಿಸಿದ್ದು ಇದರಿಂದನೇ ಅಲ್ವಾ? ಇದಕ್ಕೆ ಇಂಟೆಲಿಜೆನ್ಸ್ ರಿಪೋರ್ಟ್ ಬೇರೆ ಕೇಳು. ಅದೆಲ್ಲ ಒಂದು ಕಾರಣ. ವಂದನಾ, ಐ ಆಮ್ ಸೋ ಸಾರಿ, ಬಟ್ ದೇರ್ ಡೆವಿಲ್ಸ್, ಡರ್ಟಿ ಡೆವಿಲ್ಸ್, ಇನ್ಕ್ಲೂಡಿಂಗ್ ಯುವರ್ ಡ್ಯಾಡ್. ಎಲ್ಲಿಂದ ಶಬ್ದ ಬಂದಿದ್ದು? ಆ ಕಡೆ ಗ್ಯಾರೇಜ್ ಇಂದ ಬಂದಂಗಿತ್ತು. ಸರ್ ಗ್ಯಾರೇಜ್ ಅಲ್ಲಿ ಯಾರೋ ಕಳ್ಳ ಇದ್ದಾನೆ. ಅವ್ನ್ ಲಾಕ್ ನ ಹೊಡೆದಾಕಿದ್ದೇನೆ ಸರ್. ನೋಡಿ ಇದು ಹೇಗಾಗಿದೆ ಅಂತ. ಸರ್ ಶಬ್ದ ಕೇಳಿ ಸರ್. ಅವ್ನು ಅಲ್ಲೇ ಇದ್ದಾನೆ. ಲಾಕರ್ ಹೊಡಿತಿದ್ದಾನೆ ಅನ್ಸುತ್ತೆ. ನಾನು ಅನ್ಕೊಂಡೆ ಗ್ಯಾರೇಜ್ ಅಲ್ಲಿ ಇರುತ್ತೆ ಅಂತ. ಅಲ್ಲ, ಇಲ್ದಾರ ಲಾಕರ್ನ ಯಾಕೆ ಹೊಡಿತಿದ್ದಾನೆ ಅಂತ. ಇವನು ಕಾರ್ ಕದಿಯೋಕೆ ಬಂದಿರ್ಬೇಕು. ಕಾರ್ ಕಳ್ಳ ಆಗಿದ್ರೆ ಎತ್ಕೊಂಡು ಹೋಗ್ಬೇಕಿತ್ತು. ಇನ್ನು ಯಾಕೆ ಇಲ್ಲೇ ಇದ್ದಾನೆ? ಪಾರ್ಟ್ಸ್ ಆಗಿ ಬಿಚ್ಕೊಂಡು ಹೋಗೋಕಿರ್ಬೇಕು. ಅವ್ನು ಹೆಂಗಾದ್ರೂ ಮಾಡಿ ಹೊರಗೆ ಹೇಳಿರಿ, ಆಮೇಲೆ ನೋಡ್ಕೊಳ್ಳೋಣ. ಯಾರದು? ಹುಷಾರು, ಕೈಯಲ್ಲೇನೋ ಆಯುಧ ಇರ್ಬೋದು. ಹೊರಗಡೆ ಬನ್ನಿ. ನೀನ್ ಯಾಕಣ ಕೆಳಗಡೆ ಹೋಗಿದ್ಯಾ? ನಮ್ ಕಾರ್ನ ರೆಡಿ ಮಾಡ್ತಿದ್ದೆ. ಈ ರೀತಿ ಕತ್ಲಲ್ಲಿ ಕಾರ್ ರಿಪೇರಿ ಮಾಡ್ತಾರೇನು? ಇದ್ರ ಒಳಗಡೆ ಹೋದಾಗ ಬೆಳಕಿತ್ತು, ಕತ್ಲಾಗಿದ್ದೆ ಗೊತ್ತಾಗ್ಲಿಲ್ಲ. ರಿಪೇರಿ ಮಾಡಿದ್ ಸಾಕು, ಬಾ ಹೋಗೋಣ. ನಮ್ ಕಾರು. ಸರಿ ಮನು, ರೂಮ್ ಕರ್ಕೊಂಡು ಹೋಗು. ಬಾಣ ನೀನು. ಸ್ಪ್ಯಾನರ್ ನಿಮ್ಮಣ್ಣ ಸಚ್ಚಿದಾನಂದ್ ಅವ್ರನ್ನ ನಾನ್ ಮುಂಚೆನೆ ನೋಡಿದ್ದೆ. ನಾನ್ ನಿಮಗೆ ಹೇಳಿದ್ದೆ ಅಲ್ವಾ, ನಾನು ಊಟಿ ಸ್ಕೂಲಲ್ಲಿ ಓದ್ಬೇಕಾದ್ರೆ ಒಂದ್ ಟೆರರಿಸ್ಟ್ ಗ್ರೂಪ್ ನನ್ನನ್ನ ಕಿಡ್ನಾಪ್ ಮಾಡಿತ್ತು ಅಂತ. ಒಂದ್ ಕಮಾಂಡೋ ಆಪರೇಷನ್ ಅವರು ನನ್ನ ಕಾಪಾಡಿದ್ರು ಅಂತ. ಆ ಕಮಾಂಡೋ ಗ್ರೂಪ್ ಅಲ್ಲಿ ಸಚ್ಚಿದಾನಂದ್ ಅವರಿದ್ದು. ಏನ್ ಹೇಳ್ತಾ ಇದ್ದೆ ನೀನು? ಹಾಗಾಗಕ್ ಸಾಧ್ಯ ಇಲ್ಲ. ನಮ್ ಸಚ್ಚಿ ಅಣ್ಣ ಜೈಲಲ್ಲಿದ್ರು ಕಳೆದ 24 ವರ್ಷದಿಂದ.